ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವು ಕ್ರಾಪ್ ಟೂಲ್ ನ ಕಲ್ತ್ಕೊಳ್ಳೋಣ. ಸೊ ಕ್ರಾಪ್ ಫ್ಲೈಔಟ್ ನ ಫಸ್ಟ್ ನೋಡೋಣ. ಸೊ ಕ್ರಾಪ್ ಫ್ಲೈಔಟ್ ಅಲ್ಲಿ ನನಗೆ 4 ಟೂಲ್ಸ್ ಬರುತ್ತೆ. ಒಂದು ಕ್ರಾಪ್ ಟೂಲು, ಒಂದು ಪರ್ಸ್ಪೆಕ್ಟಿವ್ ಕ್ರಾಪ್ ಟೂಲು, ಇನ್ನೊಂದು ಸ್ಲೈಸ್ ಟೂಲು, ಸ್ಲೈಡ್ ಸೆಲೆಕ್ಟ್ ಟೂಲು. ಇವತ್ತು ನಾವು ಕ್ರಾಪ್ ಟೂಲ್ ಮತ್ತೆ ಪರ್ಸ್ಪೆಕ್ಟಿವ್ ಕ್ರಾಪ್ ಟೂಲ್ ನ ನೋಡೋಣ. ಇದಕ್ಕೆ ಶಾರ್ಟ್ ಕಟ್ ಕೀ ಬಂದು ಎಲ್ಲದಕ್ಕೂ ಸಿ. ಸೊ ನ್ಯಾವಿಗೇಟ್ ಆಗ್ಬೇಕಾದ್ರೆ ಶಿಫ್ಟ್ ಇಟ್ಕೊಂಡು ಸಿ ಪ್ರೆಸ್ ಮಾಡ್ತಾ ಹೋದ್ರೆ ಲೈಕ್ 1 ಟೂಲ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಮತ್ತೆ ನಾನು ಶಿಫ್ಟ್ ಇಟ್ಕೊಂಡು ಸಿ ಮಾಡಿದ್ರೆ ಬೇರೆ ಟೂಲ್ಸ್ ಗೆ ನ್ಯಾವಿಗೇಟ್ ಆಗುತ್ತೆ. ನಿಮ್ಗೆ ಯಾವ ಟೂಲ್ ಬೇಕೋ ಅಲ್ಲಿಗೆ ಸ್ಟಾಪ್ ಮಾಡ್ಬೋದು. ಓಕೆ, ಇವಾಗ ನನಗೆ ಕ್ರಾಪ್ ಟೂಲ್ ಸೆಲೆಕ್ಟ್ ಆಗಿದೆ. ಸೊ ಮೇಲೆ ಆಪ್ಷನ್ ಬಾರ್ ತೋರಿಸ್ತಿದ್ದೀನಿ. ಯಾವ್ಯಾವ ಆಪ್ಷನ್ ಇದೆ ಅಂದ್ರೆ ಲೈಕ್ ಮೆನ್ಯೂನಲ್ಲಿ ಅನ್ಕನ್ಸ್ಟ್ರೈಡ್, ಒರಿಜಿನಲ್ ರೇಷಿಯೋ, 1 ಸ್ಕ್ವೇರ್ ಈ ರೀತಿ ಇದೆ. ಸೊ ಇಲ್ಲಿ ವಿಡ್ತ್ ಹೈಟ್ ಸ್ಪೆಸಿಫೈ ಮಾಡ್ಬೋದು. ಇಲ್ಲಿ ರೊಟೇಟ್ ಮಾಡ್ಬೋದು. ಸ್ಟ್ರೈಟನ್ ಅಂದ್ರೆ ಸ್ಟ್ರೈಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ವ್ಯೂ ಅಂದ್ರೆ ಇಲ್ಲಿ ಡಿಫ್ರೆಂಟ್ ಗ್ರಿಡ್ ಮೋಡ್ಸ್ ಇದೆ. ಗ್ರಿಡ್, ಡಯಾಗ್ನಲ್, ಟ್ರಯಾಂಗಲ್ ಈ ರೀತಿ. ಸೊ ಇಲ್ಲಿ ಡಿಲೀಟ್ ಕ್ರಾಪ್ ಪಿಕ್ಸೆಲ್ ಇದೆ. ಸೊ ಇವಾಗ ಕ್ರಾಪ್ ಟೂಲ್ ನ ನೋಡೋಣ. ಸೊ ನಾನು ಇವಾಗ ಯಾವ್ದಾದ್ರು ಒಂದು ಟೂಲ್ ತಗೊಂಡಿರ್ತೀನಿ ಅನ್ಕೊಳ್ಳಿ. ಫಸ್ಟ್ ನಾನು ಕ್ರಾಪ್ ತಗೊಂಡಿದ ತಕ್ಷಣ ಏನಾಗತ್ತಪ್ಪ ಅಂದ್ರೆ ಕ್ರಾಪ್ ಟೂಲ್ ನ ಸೆಲೆಕ್ಟ್ ಮಾಡ್ತಿದ್ದೀನಿ. ಮಾಡಿದ ತಕ್ಷಣ ನೀವು ನೋಡ್ಬೋದು. ಸೊ ನನಗೆ ಎಡ್ಜಸ್ ಅಲ್ಲಿ ನನಗೆ ಸ್ನ್ಯಾಪ್ ಟು ಗ್ರಿಡ್ ಆಗಿದೆ. ಅಂದ್ರೆ ಇಲ್ಲಿ ಒಂದು ಮಾರ್ಕ್ ಬಂದಿದೆ. ಚಿಕ್ಕದ್ ಮಾಡ್ತೀನಿ ನೋಡಿ, ನೀವು ನೋಡ್ಬೋದು. ಸೊ ಇಲ್ಲಿ ಒಂದು ಆಂಗಲ್ ಮಾರ್ಕ್ ತರ ಇದೆಯಲ್ಲ, ಸೊ ಇದು ನನಗೆ ಎಡ್ಜಸ್ ಗೆ ಕವರ್ ಆಗುತ್ತೆ. ಸೊ ಬೈ ಡಿಫಾಲ್ಟ್ ನಾನು ಕ್ರಾಪ್ ಟೂಲ್ ತಗೊಂಡ್ರೆ ಎಡ್ಜಸ್ ಏನಿದೆ ಅಲ್ಲಿಗೆ ನನಗೆ ಗ್ರಿಡ್ ಬಂದಿರುತ್ತೆ. ಐ ಮೀನ್ ಮಾರ್ಕರ್ಸ್ ಬಂದಿರುತ್ತೆ, ಸೆಲೆಕ್ಷನ್ ಟೂಲ್ ಬಂದಿರುತ್ತೆ. ಸೊ ಇದನ್ನ ನಾನು ಡ್ರ್ಯಾಗ್ ಮಾಡ್ಕೊಂಡು ನನಗೆ ಎಷ್ಟಗ್ಲ ಮಾತ್ರ ಬೇಕು ಅಷ್ಟಗ್ಲ ಕೊಟ್ಬಿಟ್ಟು ಎಂಟರ್ ಕೀ ಆದ್ರೂ ಕೊಡ್ಬೋದು ಕೀಬೋರ್ಡ್ ಅಲ್ಲಿ. ಇಲ್ಲ ಅಂದ್ರೆ ಇಲ್ಲಿ ಆಪ್ಷನ್ ಬಾರ್ ಅಲ್ಲಿ ಟಿಕ್ ಮಾರ್ಕ್ ಆದ್ರೂ ಹಾಕ್ಬೋದು. ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ನೀವು ನೋಡ್ಬೋದು ಇಲ್ಲಿ ಡಿಲೀಟ್ ಕ್ರಾಪ್ಡ್ ಪಿಕ್ಸೆಲ್ ಅಂತ. ಇಲ್ಲಿ ಟಿಕ್ ಹಾಕಿದ್ರೆ ನನಗೆ ಇವಾಗ ನಾನು ಎಷ್ಟು ಕ್ರಾಪ್ ಮಾಡಿದೀನಿ ಅಷ್ಟು ಎಫೆಕ್ಟ್ ಅಪ್ಲೈ ಆಗುತ್ತೆ. ಸೊ ಝೂಮ್ ಔಟ್ ಮಾಡ್ತೀನಿ, ನೀವು ನೋಡ್ಬೋದು. ಸೊ ಇಷ್ಟು ಮಾತ್ರ ಕ್ರಾಪ್ ಆಗಿದೆ. ಸೊ ಅಂಡು ಮಾಡೋಣ. ಕಂಟ್ರೋಲ್ ಆಲ್ಟ್ ಝೆಡ್ ಅಂದ್ರೆ ನಂಗೆ ಅಂಡು ಆಗುತ್ತೆ. ಸೊ ಇವಾಗ ಫುಲ್ ಬಂತು. ಸೊ ಈ ಆಪ್ಷನ್ ಅಲ್ಲಿ ಒಂದು ಆಪ್ಷನ್ ಇದೆ ಲೈಕ್ ಡಿಲೀಟ್ ಕ್ರಾಪ್ಡ್ ಪಿಕ್ಸೆಲ್ ಅಂತ. ಹಂಗಂದ್ರೆ ಏನಪ್ಪಾ ಅಂದ್ರೆ ಇವಾಗ ನಾನು ಕ್ರಾಪ್ ಮಾಡ್ತೀನಿ ಅಲ್ವಾ, ಸೊ ಡಿಫಾಲ್ಟ್ ಆಗಿ ಅನ್ಚೆಕ್ ಆಗಿರುತ್ತೆ. ಸೊ ಇದನ್ನ ಕ್ರಾಪ್ ಮಾಡ್ಬೇಕಾದ್ರೆ ಜಸ್ಟ್ ಎಂಟರ್ ಮಾಡಿದ್ರೆ ನಮ್ಗೆ ಇಲ್ಲಿ ಕ್ರಾಪ್ ಆಗಿರುತ್ತೆ. ಸೊ ಈಗ ನಾನು ಮೂವ್ ಟೂಲ್ ತಗೊಂಡು ಮೂವ್ ಮಾಡಿದ್ರೆ ನೋಡಿ ನಿಮ್ಗೆ ರಿಮೈನಿಂಗ್ ಪೋರ್ಷನ್ ನನಗೆ ಬರುತ್ತೆ ಆಕ್ಚುಲ್ ಆಗಿ. ಕಂಟ್ರೋಲ್ ಆಲ್ಟ್ ಝೆಡ್ ಮಾಡ್ತೀನಿ. ಸೊ ಇವಾಗ ನಾನು ಕ್ರಾಪ್ ಟೂಲ್ ನ ತಗೊಂಡು ಡಿಲೀಟ್ ಕ್ರಾಪ್ಡ್ ಪಿಕ್ಸೆಲ್ ಅಂದ್ರೆ ಕ್ರಾಪ್ ಮಾಡಿರೋದ್ ಬಿಟ್ಟು ಬೇರೆ ಏನೆಲ್ಲ ಎಕ್ಸ್ಟ್ರಾ ಇದೆ ಅಲ್ಲೆಲ್ಲ ನನಗೆ ಡಿಲೀಟ್ ಆಗುತ್ತೆ. ಸೊ ಇವಾಗ ಇದನ್ನ ಸೆಲೆಕ್ಟ್ ಮಾಡಿ ಎಂಟರ್ ಕೊಡ್ತೀನಿ ಅಥವಾ ಇಲ್ಲಿ ಟಿಕ್ ಮಾರ್ಕ್ ಹಾಕ್ತೀನಿ, ಯಾವ್ದಾದ್ರು ಕೊಡ್ಬೋದು. ಕೊಟ್ಟಿದ ತಕ್ಷಣ ಇವಾಗ ನಾನು ಮೂವ್ ಟೂಲ್ ತಗೊಂಡು ಮೂವ್ ಮಾಡಿದ್ರೆ ನೋಡಿ ಪಿಕ್ಸೆಲ್ ಬರುತ್ತೆ. ಸೊ ನಾನು ಇದನ್ನ ಲೇಯರ್ ನ ಅನ್ಲಾಕ್ ಮಾಡಿಲ್ಲ. ಸೊ ನೀವು ನೋಡ್ಬೋದು ಇಷ್ಟು ಬಿಟ್ಟು ಎಕ್ಸ್ಟ್ರಾ ಏನು ಡೇಟಾ ಇಲ್ಲ. ಸೊ ನಿಮಗ್ ಡೇಟಾ ಬೇಕಾಗಿಲ್ಲ ಅನ್ನೋ ಪಕ್ಷದಲ್ಲಿ ಈ ರೀತಿ ಮಾಡ್ಬೋದು. ಸೊ ನಿಮ್ಗೆ ಇನ್ನ ಡೇಟಾ ಬೇಕಂದ್ರೆ ಲೈಕ್ PSD ಫಾರ್ಮ್ಯಾಟ್ ಅಲ್ಲಿ ಸೇವ್ ಮಾಡಿದ್ರೆ ಡೇಟಾ ಇರುತ್ತೆ ನಮ್ಗೆ. ಅದೇ ನೀವು ಫೈಲ್ ಸೇವ್ ಆಸ್ ಹೋಗ್ಬಿಟ್ಟು ಅಥವಾ ಸೇವ್ ಹೋಗಿ ಇಲ್ಲಿ JPEG ಫಾರ್ಮ್ಯಾಟ್ ಅಲ್ಲಿ ಸೇವ್ ಮಾಡಿದ್ರೆ ಲೈಕ್ ಅಡಿಷನಲ್ ಆಗಿ ಏನ್ ಕ್ರಾಪ್ ಆಗಿರುತ್ತೆ ಅದೆಲ್ಲ ನನ್ಗೆ ಹೊರಟೋಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಬಂದು ಇವಾಗ ನಾನು ಕ್ರಾಪ್ ಮಾಡ್ಬೇಕಂದ್ರೆ ಆಗಿ ಇಲ್ಲಿ ಕಾರ್ನರ್ ಸೆಲೆಕ್ಟ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಅದ್ರ ಬದಲು ಲೈಕ್ ಮಾರ್ಕ್ಯೂ ನಲ್ಲಿ ನಾನು ಯಾವ್ದಾದ್ರು ಇವಾಗ ಒಂದಿಷ್ಟೆಲ್ಲ ಏರಿಯಾ ಸೆಲೆಕ್ಟ್ ಮಾಡ್ಕೊಂಡು ಇವಾಗ ನಾನು ಕ್ರಾಪ್ ಟೂಲ್ ನ ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನಾನು ಸೆಲೆಕ್ಷನ್ ಟೂಲ್ ಅಲ್ಲಿ ಎಷ್ಟು ಏರಿಯಾ ಸೆಲೆಕ್ಟ್ ಮಾಡಿದೆ ಅಷ್ಟು ಏರಿಯಾ ಮಾತ್ರ ನನಗೆ ಕ್ರಾಪ್ ಸೆಲೆಕ್ಟ್ ಆಗುತ್ತೆ. ನೀವು ಹಿಂಗ್ ಮಾಡಿಲ್ಲ ಅಂದ್ರೆ ಡಿಫಾಲ್ಟ್ ಆಗಿ ಎಡ್ಜಸ್ ಸೆಲೆಕ್ಟ್ ಆಗುತ್ತೆ. ಅದ್ ಬಿಟ್ಟು ಇವಾಗ ನೀವ್ ಏನ್ರ ಮೇಲೆ ವರ್ಕ್ ಮಾಡ್ತಿದ್ದೀರಾ ಅನ್ಕೊಳ್ಳಿ, ಅವಾಗ ನಿಮಗ್ ಪರ್ಟಿಕ್ಯುಲರ್ ಸೈಜಿಗೆ ಕ್ರಾಪ್ ಬೇಕು ಅಂದ್ರೆ ಅವಾಗ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಡಿಫಾಲ್ಟ್ ಸೈಜಸ್ ಇದೆ. ಫಾರ್ ಎಕ್ಸಾಂಪಲ್ 8.5x11 ಅಂತ. ಸೊ ಆ ಪರ್ಟಿಕ್ಯುಲರ್ ಸೈಜಿಗೆ ನನ್ಗೆ ಕ್ರಾಪ್ದು ಬಾಕ್ಸ್ ಬರುತ್ತೆ. ಓಕೆ, ಸೊ ನಿಮ್ದು ಓನ್ ಸೈಜ್ ಬೇಕಂದ್ರೆ ಲೈಕ್ ಇಲ್ಲೇ ನೀವು ಟೈಪ್ ಮಾಡ್ಬೋದು. ಅದು ಸ್ಕ್ವಯರ್ ಶೇಪ್ ಅಲ್ಲಿ ಬೇಕಂದ್ರೆ ಲೈಕ್ ಸ್ಕ್ವಯರ್ ತಗೊಂಡ್ಬಿಟ್ಟು 4x4 ಅಂತ ಕೊಟ್ಕೋಬಹುದು. ಇಲ್ಲ ಅಂದ್ರೆ ಸೈಜ್ ಅಂಡ್ ರೆಸಲ್ಯೂಷನ್ ಆಪ್ಷನ್ ಗೆ ಹೋಗಿ ಇಲ್ಲಿ ವಿಡ್ತ್ ಎಷ್ಟು, ಸೈಜ್ ಎಷ್ಟು ಅಂತ ನೀವು ಮೆನ್ಷನ್ ಮಾಡ್ಬೋದು, ಯಾವ ಯೂನಿಟ್ಸ್ ಅಲ್ಲಿ ಅಂತ. ರೆಸಲ್ಯೂಷನ್ ಎಷ್ಟು ಬೇಕು ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನಾನು 4x4 ಇಂಚಸ್ ಕೊಡ್ತಿದ್ದೀನಿ ಫಸ್ಟ್ ಯೂನಿಟ್ಸ್. 4x4 ಅಂತ.
ಸೊ ರೆಸಲ್ಯೂಷನ್ ಬಂದು 600 ಕೊಡ್ತಾ ಇದ್ದೀನಿ. ಕೊಟ್ಬಿಟ್ಟು ಓಕೆ ಕೊಡ್ತಾ ಇದ್ದೀನಿ. ನೀವು ನೋಡ್ಬೋದು ನನ್ನ ಸೆಲೆಕ್ಷನ್ 4 ಇಂಚ್ ಇಂಟು 4 ಇಂಚಸ್ ಆಗಿದೆ. ಓಕೆ, ಇಲ್ಲೇ ನೀವು ನೋಡ್ಬೋದು. ಸೊ ಇಲ್ಲೇ ನೀವು ನೋಡ್ಬೋದು 4 ಇಂಟು 4 ಇಂಚಸ್ ಆಗಿದೆ. ನಾ ಹೇಳ್ದಂಗೆ ಎಂಟರ್ ಕೀ ಕೊಟ್ರೆ ಅಪ್ಲೈ ಆಗುತ್ತೆ. ಅದ್ ಬಿಟ್ಟೆ ಡಿಲೀಟ್ ಕ್ರಾಪ್ಡ್ ಪಿಕ್ಸೆಲ್ ಅಂದ್ರೆ ಕ್ರಾಪ್ಡ್ ಪಿಕ್ಸೆಲ್ ಡಿಲೀಟ್ ಆಗುತ್ತೆ. ಓಕೆ, ಈಗ ಇದಿರೋದು ನನಗೆ ಇಮೇಜ್ ಬಂದ್ಬಿಟ್ಟು 4 ಇಂಚ್ ಇಂಟು 4 ಇಂಚ್ ಅಗಲ ಮತ್ತೆ 4 ಇಂಚ್ ಉದ್ದದಲ್ಲಿ ನನಗೆ ಇದು ಇಮೇಜ್ ಕ್ರಾಪ್ ಆಗಿದೆ. ಸೊ ಕ್ರಾಪ್ ಅಲ್ಲಿ ನಿಮ್ಗೆ ಈ ಆಪ್ಷನ್ ಗೊತ್ತಾಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಡಿಲೀಟ್ ಕ್ರಾಪ್ ಪಿಕ್ಸೆಲ್ ಗೊತ್ತಾಯ್ತು ಅನ್ಸುತ್ತೆ. ಸ್ಟ್ರೈಟನ್ ಹೇಳ್ತೀನಿ. ಸೊ ಸ್ಟ್ರೈಟನ್ ನಾವ್ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಈ ರೀತಿ ಏನಾದ್ರೂ ಒಂದು ಇಮೇಜ್ ಇರುತ್ತೆ, ಸ್ವಲ್ಪ ಬೆಂಡ್ ಆಗಿರುತ್ತೆ ಅನ್ಕೊಳ್ಳಿ. ಸೊ ಅದನ್ನ ಸ್ಟ್ರೈಟನ್ ಮಾಡ್ಬೇಕಂದ್ರೆ ನಾವು ಈ ಟಿಲ್ ನ ಯೂಸ್ ಮಾಡ್ತೀವಿ. ಸ್ಟ್ರೈಟನ್ ಕೊಟ್ಟಿದ ತಕ್ಷಣ ಈ ರೀತಿ ಆಗುತ್ತೆ ಮಾರ್ಕು. ಲೈಕ್ ಈ ರೀತಿ ಬ್ರೀಫ್ ಕೇಸ್ ತರ ಒಂದು ಸಿಂಬಲ್ ಇರುತ್ತೆ ನೋಡಿ, ಇದರ ಮೇಲೆ ಕ್ಲಿಕ್ ಆಗುತ್ತೆ. ಸೊ ಯಾವ ಆಂಗಲ್ ಇಂದ ನನಗೆ ಸ್ಟ್ರೈಟ್ ಆಗ್ಬೇಕು ಅಂತ ನೀವು ಸ್ವಲ್ಪ ಮೆನ್ಷನ್ ಮಾಡಿದ್ರೆ ನೀವು ನೋಡ್ಬೋದು ಅಷ್ಟು ನನ್ಗೆ ಸ್ಟ್ರೈಟ್ ಆಗಿದೆ. ಸೊ ಎಫೆಕ್ಟ್ ನ ಅಪ್ಲೈ ಮಾಡ್ಬೇಕಂದ್ರೆ ಟಿಕ್ ಮಾರ್ಕ್ ನ ಕೊಡ್ತೀರ, ಮೂವ್ ಬೇಕಾದ್ರೂ ಮಾಡ್ಕೋಬಹುದು. ಓಕೆ, ಸೊ ಇವಾಗ ನಾನು ಇಲ್ಲಿ ನೋಡ್ಬೋದು, ಈಗ ಮೂವ್ ಮಾಡ್ಬೇಕಾದ್ರೆ ಗ್ರಿಡ್ ಬಂದಿದೆ ಅಲ್ವಾ. ಸೊ ಇದನ್ನ ನಾವು ಏನಂತ ಹೇಳ್ತೀವಿ ಅಂದ್ರೆ ಫಸ್ಟ್ ಗ್ರಿಡ್ ಮೆಥಡ್ ಬಂದ್ಬಿಟ್ಟು ಇಲ್ಲಿ ರೂಲ್ ಆಫ್ ಥರ್ಡ್ ಅಂತ ಇದೆ. ಸೊ ರೂಲ್ ಆಫ್ ಥರ್ಡ್ ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಫಸ್ಟ್ ರೋ ನಲ್ಲಿ ನೀವು ನೋಡ್ಬೋದು ಒಂದ್ ರೋ ನಲ್ಲಿ 3 ಇದೆ. ಸೊ ಅದೇ ರೀತಿ ನನಗೆ 3 ಕಾಲಮ್ ಇದೆ. ಸೊ ಈ ಗ್ರಿಡ್ ಲೈನ್ ಯಾವ್ದಿದೆ ಪಾಯಿಂಟ್ ಮೀಟ್ ಆಗುತ್ತಲ್ಲ ಅಲ್ಲಿ ನೀವು ಟೆಕ್ಸ್ಟ್ ನ ತಂದ್ರೆ ಲೈಕ್ ಹೈಲೈಟ್ ತರ ಕಾಣುತ್ತೆ ನಿಮ್ಗೆ. ಸೊ ಜಸ್ಟ್ ಯಾವ್ದಾದ್ರು ಇಂಪಾರ್ಟೆಂಟ್ ಡೇಟಾ ಇತ್ತಂದ್ರೆ ರೂಲ್ ಆಫ್ ಥರ್ಡ್ಸ್ ಅಲ್ಲಿ ನಾವು ಯೂಸ್ ಮಾಡ್ಕೊಂಡು ಇಂಪಾರ್ಟೆಂಟ್ ಡೇಟಾನ ಗ್ರಿಡ್ ಮೇಲೆ ಕೊಡಿಸ್ತೀವಿ, ಅವಾಗ ನೋಡೋದಿಕ್ಕೆ ಅದು ಚೆನ್ನಾಗಿ ಕಾಣುತ್ತೆ. ಸೊ ಇದೇ ರೀತಿ ನನಗೆ ಬೇರೆ ಬೇರೆ ಮೆಥಡ್ ಇದೆ, ಲೈಕ್ ಗ್ರಿಡ್, ಡಯಾಗ್ನಲ್, ಟ್ರಯಾಂಗಲ್ ಅಂದ್ರೆ ನಾನು ಗ್ರಿಡ್ ಸೆಲೆಕ್ಟ್ ಮಾಡಿದ್ದು ಟ್ರಯಾಂಗಲ್ ಶೇಪ್ ಅಲ್ಲಿ ಬರುತ್ತೆ. ಗೋಲ್ಡನ್ ರೇಷಿಯೋ ಅಂದ್ರೆ ರೇಷಿಯೋ ವೈಸ್ ಅಲ್ಲಿ ಬರುತ್ತೆ ನನ್ಗೆ. ಅದೇ ರೀತಿ ಗೋಲ್ಡನ್ ಸ್ಪೈರಲ್ ಅಂದ್ರೆ ಸೆಲೆಕ್ಷನ್ ನನ್ಗೆ ಸ್ಪೈರಲ್ ಅಲ್ಲಿ ಬರುತ್ತೆ. ಓಕೆ, ಈ ಗ್ರಿಡ್ ಬಗ್ಗೆನೆ ನಾವು ಇನ್ನೊಂದು ದಿನ ಫುಲ್ ಡೀಟೇಲ್ ಆಗಿ ನೋಡೋಣ. ಸೊ ಡಯಾಗ್ನಲ್ ಅಂದ್ರೆ ನಂಗೆ ಡಯಾಗ್ನಲ್ ಆಗಿ ಗ್ರಿಡ್ ಬರುತ್ತೆ. ಓಕೆ, ಈ ರೀತಿ ನಾವು ಒಂದು ಇಮೇಜ್ ನ ಕ್ರಾಪ್ ಮಾಡ್ತೀವಿ. ನೀವು ಮೊಬೈಲ್ ಅಲ್ಲೆಲ್ಲ ಹೇಗೆ ಯೂಸ್ ಮಾಡ್ತೀರಾ ಕ್ರಾಪ್, ಅದೇ ರೀತಿ. ಓಕೆ, ನೀವು ಮಾಡೋದು ನಿಮಗ್ ಬೇಡ, ಲೈಕ್ ಚೇಂಜಸ್ ಬೇಡ ಅಂದ್ರೆ ಲೈಕ್ ರೀಸೆಟ್ ಕ್ರಾಪ್ ಅಂತ ಕೊಟ್ರೆ ಸೊ ಲಾಸ್ಟ್ ಏನ್ ಮಾಡಿರ್ತೀರಾ ಅದು ನನ್ಗೆ ರೀಸೆಟ್ ಆಗುತ್ತೆ ಆಪ್ಷನ್. ಪರ್ಸ್ಪೆಕ್ಟಿವ್ ಕ್ರಾಪ್ ಟೂಲ್ ನಾವ್ ಯಾವಾಗಪ್ಪ ಯೂಸ್ ಮಾಡ್ತೀವಿ ಅಂದ್ರೆ ಇವಾಗ ನನ್ಗೊಂದ್ ಬುಕ್ ಇರುತ್ತೆ. ಸೊ ಇದನ್ ಪೇಜ್ ನ ನೀವು ಓದ್ಬೇಕು ಅಂದ್ರೆ ಲೈಕ್ ಆವಾಗ ನಾವು ಪರ್ಸ್ಪೆಕ್ಟಿವ್ ಕ್ರಾಪ್ ಟೂಲ್ ನ ಯೂಸ್ ಮಾಡ್ತೀವಿ. ಸೊ ಈ ಬುಕ್ ನ ನೀವು ಟ್ರೇಸ್ ಔಟ್ ಮಾಡ್ಬೇಕು ಅನ್ಕೊಳ್ಳಿ. ಇವಾಗ ಮೊಬೈಲ್ ಅಲ್ಲಿ ಕ್ಯಾಮ್ ಸ್ಕ್ಯಾನರ್ ಅಥವಾ ಬೇರೆ ಬುಕ್ ಅಲ್ಲೆಲ್ಲ ಇವಾಗ ಇಮೇಜ್ ನ ಸ್ಕ್ಯಾನ್ ಮಾಡ್ತೀರಾ ಅಲ್ವಾ. ಸೊ ಸ್ಕ್ಯಾನ್ ಮಾಡಿದಾಗ ಅದ್ರಲ್ಲಿರೋ ಡೇಟಾ ಕರೆಕ್ಟ್ ಆಗಿರೋದಿಲ್ಲ, ಲೈಕ್ ಬೆಂಡ್ ಆಗಿರುತ್ತೆ. ಸೊ ಇವಾಗ ಈ ಡೇಟಾ ಮಾತ್ರ ನಾನು ಎತ್ಕೋಬೇಕು ಅಂದ್ರೆ ಅವಾಗ ನಾನು ಪರ್ಸ್ಪೆಕ್ಟಿವ್ ಕ್ರಾಪ್ ನ ಯೂಸ್ ಮಾಡ್ತೀನಿ. ಸೊ ಹೇಗ್ ಸೆಲೆಕ್ಟ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಫಸ್ಟ್ ನೀವು ಪರ್ಸ್ಪೆಕ್ಟಿವ್ ಕ್ರಾಪ್ ಟೂಲ್ ನ ತಗೊಂಡು ನಿಮ್ಗೆ ಎಲ್ಲಿಂದ ಡೇಟಾ ಬೇಕು ಜಸ್ಟ್ ಅಲ್ಲಿ ಕ್ಲಿಕ್ ಮಾಡ್ಬೇಕು. ಆಮೇಲೆ ಒಂದು ಲೈನ್ ತರ ಬರುತ್ತೆ, ಜಸ್ಟ್ ಇನ್ನೊಂದ್ಸರಿ ಪ್ರೆಸ್ ಮಾಡ್ಬೇಕು, ಅವಾಗ ನಿಮ್ಗೆ ಗ್ರಿಡ್ ತರ ಬರುತ್ತೆ. ಸೊ ಇಲ್ಲೊಂದ್ಸರಿ ಕ್ಲಿಕ್ ಮಾಡಿ ಎಲ್ಲಿವರೆಗೂ ಬರ್ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಸ್ಕ್ವೇರ್ ಶೇಪ್ ಬರುತ್ತೆ. ಇಲ್ಲಿ ಟಿಕ್ ಆದ್ರೆ ನಿಮ್ಗೆ ಅಷ್ಟು ಮಾತ್ರ ನೀಟಾಗಿ ಕ್ರಾಪ್ ಮಾಡಿ ತೋರಿಸುತ್ತೆ. ಅದ್ ಮುಂಚೆ ಬೆಂಡ್ ಆಗಿತ್ತಲ್ಲ, ಇವಾಗ ಸ್ಟ್ರೈಟ್ ಆಗಿ ಬರುತ್ತೆ. ಸೊ ಈ ರೀತಿ ಯಾವ್ದಾದ್ರು ಡಾಕ್ಯುಮೆಂಟ್ ನ ಸ್ಕ್ಯಾನ್ ಮಾಡಿದಾಗ ಅದು ಕರೆಕ್ಟ್ ಆಗಿ ಬಂದಿಲ್ಲ ಅಂದ್ರೆ ನಾವು ಅವಾಗ ಪರ್ಸ್ಪೆಕ್ಟಿವ್ ಕ್ರಾಪ್ ಟೂಲ್ ನ ಯೂಸ್ ಮಾಡ್ಕೊಂಡು ಸರಿ ಮಾಡ್ತೀವಿ. ಇಲ್ಲಿ ವಿಡ್ತ್ ಹೈಟ್ ನ ನೀವು ಮೆನ್ಷನ್ ಮಾಡ್ಬೋದು. ಅದೇ ರೀತಿ ರೆಸಲ್ಯೂಷನ್ ನ ನೀವು 2 ಮೆಥಡ್ಸ್ ಅಲ್ಲಿ ಲೈಕ್ ಪಿಕ್ಸೆಲ್ ಪರ್ ಇಂಚ್ ಅಥವಾ ಪಿಕ್ಸೆಲ್ ಪರ್ ಸೆಂಟಿಮೀಟರ್ ಅಲ್ಲಿ ಕೊಡ್ಬೋದು. ಶೋ ಗ್ರಿಡ್ ಅಂದ್ರೆ ನಿಮ್ಗೆ ಗ್ರಿಡ್ ತೋರಿಸುತ್ತೆ. ಕ್ರಾಪ್ ಟೂಲ್ ಅಲ್ಲಿ ಎರಡಿದೆ, ಒಂದು ಕ್ರಾಪ್ ಟೂಲ್ ಇಂದು ಪರ್ಸ್ಪೆಕ್ಟಿವ್ ಕ್ರಾಪ್ ಟೂಲ್. ಎರಡಕ್ಕೂ ಶಾರ್ಟ್ ಕಟ್ ಕೀ ಬಂದು ಸಿ. ಸೊ ಕ್ರಾಪ್ ಟೂಲ್ ಗೆ ಸಿಂಬಲ್ ಇದು,
ಪರ್ಸ್ಪೆಕ್ಟಿವ್ ಕ್ರಾಪ್ ಟೂಲ್ಗೆ ಸಿಂಬಲ್ ಇದು. Crop tool. Cropping is the process of removing portions of a photo to create focus or strengthen the composition. Use the crop tool to crop and straighten photos in Photoshop. The crop tool is non-destructive and you can choose to retain the cropped pixel to optimize the crop boundaries later. The crop tool also provides initiative methods to straighten a photo while cropping. So cropping tool ನೀವು ಆಲ್ಮೋಸ್ಟ್ ಮೊಬೈಲ್ ಅಲ್ಲಿ ಯೂಸ್ ಮಾಡಿರ್ತೀರಾ ಅನ್ಕೋತೀನಿ. ಲೈಕ್ ಒಂದು ಫೋಟೋ ತೆಗ್ದಿರ್ತೀರಾ, ಬೇಡದೆಲ್ಲ ಇರೋ ಏರಿಯಾಸ್ ಎಲ್ಲ ಇತ್ತು ಅಂದ್ರೆ ಕ್ರಾಪ್ ಮಾಡ್ತೀರಲ್ಲ, ಅದೇ ರೀತಿ ಸೇಮ್ ಇದ್ರಲ್ಲೂ ಕೂಡ. ಸೊ ಎಕ್ಸ್ಟ್ರಾ ಪೋರ್ಷನ್ ಬೇಡದೆಲ್ಲ ಇರೋದನ್ನ ರಿಮೂವ್ ಮಾಡೋದಕ್ಕೆ ನಾವು ಕ್ರಾಪ್ ಟೂಲ್ ನ ಯೂಸ್ ಮಾಡ್ತೀವಿ. ಸೊ ಆ ರಿಮೂವ್ ಮಾಡೋಣ ನಾವು ಬೇಕಾದ್ರೆ ಹಾಗೆ ಇಟ್ಕೋಬಹುದು, ಅಥವಾ ಅದು ರಿಮೂವ್ ಪರ್ಮನೆಂಟ್ ಆಗಿ ಆಗ್ಬೇಕು ಅಂದ್ರೆ ಆ ಡೇಟಾ ಪರ್ಮನೆಂಟ್ ಆಗಿ ಕೂಡ ನಾವು ರಿಮೂವ್ ಮಾಡ್ಬೋದು. ನಾವು ಕ್ರಾಪ್ ಟೂಲ್ ಯೂಸ್ ಮಾಡ್ಕೊಂಡು ನನ್ನ ಫೋಟೋನ ಸೊಟ್ಟಾಗಿದೆ ಅಂದ್ರೆ ಕರೆಕ್ಟ್ ಆಗಿ ಬಂದಿಲ್ಲ ಅಂದ್ರೆ ಅವಾಗ ಸ್ಟ್ರೈಟ್ ಮಾಡೋದಕ್ಕೆ ಕೂಡ ನಾವು ಕ್ರಾಪ್ ಟೂಲ್ ನ ಯೂಸ್ ಮಾಡ್ಬೋದು. ಲೈಕ್ ಇವಾಗ ಕುತ್ಕೊಂಡು ಫೋಟೋ ತೆಗ್ದಿರ್ತೀವಿ ಅಂದ್ರೆ ಸ್ವಲ್ಪ ಬೆಂಡ್ ಆಗಿ ಬಂದಿರುತ್ತೆ ಫೋಟೋ, ಅಂತ ಟೈಮ್ ಅಲ್ಲಿ ನಾವು ಕ್ರಾಪ್ ಟೂಲ್ ಇಟ್ಕೊಂಡು ಸ್ಟ್ರೈಟನ್ ಮಾಡ್ಬೋದು. ಅಥವಾ ಬುಕ್ ಓದ್ತಾ ಇರ್ತೀವಲ್ಲ, ಇವಾಗ ಬುಕ್ಸ್ ಎಲ್ಲ ನಾವು ಸ್ಕ್ಯಾನ್ ಕಾಪಿ ಮಾಡಿರ್ತೀವಿ ಲೈಕ್ ಅಡೋಬ್ ಸ್ಕ್ಯಾನ್ ಅಥವಾ ಕ್ಯಾಮ್ ಸ್ಕ್ಯಾನರ್ ಅಲ್ಲಿ, ಅವಾಗ ಸ್ವಲ್ಪ ಸೊಟ್ಟಕ್ಕೆ ಬಂದಿರುತ್ತಲ್ಲ, ಆ ತರ ಅದೇ ಸ್ಟ್ರೈಟ್ ಮಾಡ್ಕೊಡುತ್ತಲ್ವಾ. ಅದೇ ರೀತಿ ನೀವು ಪಿಕ್ಚರ್ ಅಥವಾ ಡಾಕ್ಯುಮೆಂಟ್ ಸ್ಟ್ರೈಟ್ ಮಾಡ್ಬೇಕಂದ್ರೆ ಸ್ಟ್ರೈಟ್ನರ್ ನ ಯೂಸ್ ಮಾಡ್ಕೊಂಡು ನೀವು ಸ್ಟ್ರೈಟ್ ಮಾಡ್ಬೋದು. When the crop tool is selected, the crop tool matches the bounding rectangle of the selection. If you do not want to crop the selection, press escape key. ಇವಾಗ ಕ್ರಾಪ್ ಟೂಲ್ ನೀವು ಸೆಲೆಕ್ಟ್ ಮಾಡಿದ ತಕ್ಷಣ ಸೊ ಔಟರ್ ಎಡ್ಜಸ್ ಏನಿರುತ್ತೆ ಅಲ್ಲಿಗೆ ಸೆಲೆಕ್ಟ್ ಆಗಿರುತ್ತೆ. ಸೊ ನೀವು ಕ್ರಾಪ್ ಮಾಡಕ್ ಬೇಡ ಅಂದ್ರೆ ಎಸ್ಕೇಪ್ ಕೀನ ಪ್ರೆಸ್ ಮಾಡ್ಬೋದು. ಅಂಡ್ ಸೆಲೆಕ್ಟ್ ಕ್ರಾಪ್ ಟೂಲ್ ಅಂಡ್ ಡ್ರಾ ಯುವರ್ ಓನ್ ಇಮೇಜ್ ಬೌಂಡ್ಸ್. ಸೊ ಅದು ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿರೋದು ಬೇಡ ಅಂದ್ರೆ ಎಸ್ಕೇಪ್ ಹೊತ್ಬಿಟ್ಟು ನಿಮಗೆ ಬೇಕಾಗಿರೋ ಬೌಂಡ್ರಿನ ಸೆಲೆಕ್ಟ್ ಮಾಡ್ಕೋಬಹುದು. ಬೈ ಡಿಫಾಲ್ಟ್ ಕ್ರಾಪ್ ಟೂಲ್ ಇಸ್ set to snap to edges of the document. To disable it, go to view menu, tap to deselect document bounds option or hold control key, start dragging. ಸೊ ಅದು ನಾನು ಹೇಳ್ದಂಗೆ ಡಿಫಾಲ್ಟ್ ಆಗಿ ಸ್ನ್ಯಾಪ್ ಟು ಎಡ್ಜಸ್ ಆಗಿರುತ್ತೆ. ಆ ರೀತಿ ನಿಮಗೆ ಬೇಡ ಅಂದ್ರೆ ಎಸ್ಕೇಪ್ ಮಾಡ್ಬಿಟ್ಟು ಕಂಟ್ರೋಲ್ ಇಟ್ಕೊಂಡು ಡ್ರ್ಯಾಗ್ ಮಾಡಿದ್ರೆ ಓನ್ ಬೌಂಡ್ರಿ ನೀವು ಕೊಟ್ಕೋಬಹುದು. When you apply crop by default, it will store cropped data also. If you do not wish to hold cropped information, click on delete cropped pixel option in ಆಪ್ಷನ್ ಬಾರ್. ಆಗ್ಲೇ ಹೇಳ್ದಂಗೆ ಡಿಫಾಲ್ಟ್ ಆಗಿ ಕ್ರಾಪ್ ಡೇಟಾ ಕ್ರಾಪ್ ಮಾಡಿರೋದು ಬಿಟ್ಟು ಮಿಕ್ಕಿದ ಡೇಟಾ ಎಲ್ಲ ಏನಿದೆ ಅಲಿಯರ್ ಇಮೇಜು ಅದೆಲ್ಲ ಹೋಲ್ಡ್ ಮಾಡಿರುತ್ತೆ. ಸೊ ಆ ಇನ್ಫಾರ್ಮೇಶನ್ ಎಲ್ಲ ಬೇಡ ಅಂದ್ರೆ ಡಿಲೀಟ್ ಕ್ರಾಪ್ಡ್ ಪಿಕ್ಸೆಲ್ ಅಂತ ಆಪ್ಷನ್ ಇರುತ್ತೆ ಆಪ್ಷನ್ ಬಾರ್ ಅಲ್ಲಿ, ಅದನ್ನ ಚೆಕ್ ಮಾಡಿದ್ರೆ ಆಯ್ತು. ಫ್ರಮ್ ದ ಟೂಲ್ ಬಾರ್, ಸೆಲೆಕ್ಟ್ ದ ಕ್ರಾಪ್ ಟೂಲ್. Crop border display on the edges of the photo. Draw a new crop area or drag the corner and edge handles to specify the crop boundaries in your photo. Specify the crop option using the control bar. ಸೊ ನೀವು ಮೂರು ರೀತಿ ಮಾಡ್ಬೋದು. ಒಂದು ಟೂಲ್ ಬಾರ್ ಅಲ್ಲಿ ಕ್ರಾಪ್ ಟೂಲ್ ತಗೊಂಡು ನಿಮ್ಗೆ ಹೇಗ್ ಬೇಕೋ ಡ್ರ್ಯಾಗ್ ಮಾಡ್ಬೋದು. ಇಲ್ಲ ಅಂದ್ರೆ ಫಸ್ಟ್ ಎಡ್ಜಸ್ ಅಲ್ಲಿ ಇರುತ್ತೆ ಅದರಿಂದ ಡ್ರ್ಯಾಗ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ವಿಡ್ತ್ ಹೈಟ್ ಸ್ಪೆಸಿಫೈ ಮಾಡಿ ನಿಮ್ಗೆ ಎಷ್ಟು ಕ್ರಾಪ್ ಏರಿಯಾ ಬರಬೇಕು ಅಂತ ಸ್ಪೆಸಿಫೈ ಮಾಡ್ಬೋದು. ಈ ಮೂರು ರೀತಿ ನೀವು ಕ್ರಾಪ್ ನ ಮಾಡ್ಬೋದು. ಸೊ ಕ್ರಾಪ್ ಅಪ್ಲೈ ಮಾಡಿದ್ಮೇಲೆ ಎಂಟರ್ ಕೀ ಕೊಟ್ರೆ ಕ್ರಾಪ್ ಅಪ್ಲೈ ಆಗುತ್ತೆ. ಇಲ್ಲಾಂದ್ರೆ ಆಪ್ಷನ್ಸ್ ಬಾರ್ ಅಲ್ಲಿ ಟಿಕ್ ಮಾರ್ಕ್ ಸಿಂಬಲ್ ಇರುತ್ತೆ, ಅದನ್ನ ಪ್ರೆಸ್ ಮಾಡಿದ್ರು ಆಯ್ತು. If you want an image with certain width and height, then you can change it in size and resolution or change the required size in option bar and can obtain the desired crop value. It can also be used if you need to crop more document in exact size. ಇವಾಗ ಒಂದು ಪಿಕ್ಚರ್ ಪರ್ಫೆಕ್ಟ್ ಸೈಜ್ ಈಗ 3x3 ಇಂಚಸ್ ಅಲ್ಲೇ ಬೇಕು ನಿಮ್ಗೆ ಒಂದ್ 10 ಇಮೇಜ್ ಅಂದ್ರೆ ಆವಾಗ ನೀವು ಈ ಆಪ್ಷನ್ ನ ಯೂಸ್ ಮಾಡ್ಬೋದು. ಸರ್ಟನ್ ಹೈಟ್ ಮತ್ತೆ ವಿಡ್ತ್ ಕೊಟ್ಟು ನಾನು ಕ್ರಾಪ್ ಮಾಡ್ಬೋದು. ಅವಾಗ ಎಲ್ಲಾ ಇಮೇಜಸ್ ನನಗೆ ಸೇಮ್ ಸೈಜ್ ಅಲ್ಲಿ ಇರುತ್ತೆ, ನಾನು ಡಾಕ್ಯುಮೆಂಟ್ ಅಲ್ಲಿ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಇಲ್ಲಿ ಮೇಲ್ಗಡೆ ಇರೋದು ಬಂದ್ಬಿಟ್ಟು ನನಗೆ ಆಪ್ಷನ್ ಬಾರ್ ಕ್ರಾಪ್ ಟೂಲ್ದು. ಸೊ ಇಲ್ಲಿ ಫಸ್ಟ್ ಸೈಜ್ ಅಂಡ್ ಪ್ರಪೋರ್ಷನ್ಸ್ ನ ಮೆನ್ಷನ್ ಮಾಡ್ತೀವಿ. ಸೊ ಇಲ್ಲಿ ಎಷ್ಟು ಬೇಕು ಅಂತ ಈ ಬಾಕ್ಸ್ ಅಲ್ಲಿ ಟೈಪ್ ಮಾಡ್ಬೋದು. ಅನ್ಕನ್ಸ್ಟ್ರೈಂಟ್ ಸೆಲೆಕ್ಟ್ ಆಗಿತ್ತು ಅಂದ್ರೆ ನಾನು ಡಿಫಾಲ್ಟ್ ಆಗಿ ಹೇಗೆ ಕ್ರಾಪ್ ನ ಸೆಲೆಕ್ಷನ್ ಮಾಡ್ತೀನಿ ಆ ರೀತಿ ಸೆಲೆಕ್ಷನ್ ಮಾಡ್ಬೋದು. ಲೈಕ್ ಡ್ರ್ಯಾಗ್ ಮಾಡಿ ಇದ್ರಲ್ಲಿ ಬೇರೆ ಬೇರೆ ಆಪ್ಷನ್ ಇದೆ. ಫಸ್ಟ್ ಒನ್ ಬಂದು ಸೈಜ್ ಅಂಡ್ ಪ್ರಪೋರ್ಷನ್ಸ್. ಚೂಸ್ ಎ ರೇಷಿಯೋ ಸೈಜ್ ಫಾರ್ ದ ಕ್ರಾಪ್ ಬಾಕ್ಸ್. ಯು ಕ್ಯಾನ್ ಆಲ್ಸೋ ಚೂಸ್ ಎ ಪ್ರೀಸೆಟ್, ಎಂಟರ್ ಯುವರ್ ಓನ್ ಆರ್ ಈವನ್ ಡಿಫೈನ್ ಯುವರ್ ಓನ್ ಪ್ರೀಸೆಟ್ ವ್ಯಾಲ್ಯೂಸ್ ಫಾರ್ ದ ಲೇಟರ್ ಯೂಸ್. ಅಲ್ಲಿ ಹೇಳ್ದಂಗೆ ಎಷ್ಟೊಂದು ಲೈಕ್ ಪ್ರೀಸೆಟ್ ವ್ಯಾಲ್ಯೂಸ್ ಇದೆ, ಅದನ್ನಾರು ಯೂಸ್ ಮಾಡ್ಬೋದು ಅಥವಾ ನೀವು ಓನ್ ಆಗಾರು ಡಿಫೈನ್ ಮಾಡ್ಬೋದು. Overlay options. Choose a view to display overlay guides while cropping. Guides such as rule of thirds, grids and golden ratio are available. To cycle through all this option, press O. So, ಇಲ್ಲಿ ಬರುತ್ತೆ ಅದು ಓವರ್ಲೇ ಆಪ್ಷನ್ಸ್. ಅದು ನಾನು ನೆಕ್ಸ್ಟ್ ಸೆಷನ್ ಅಲ್ಲಿ ಹೇಳ್ತೀನಿ.
ಸೊ ಫಸ್ಟು ಇದನ್ನ ಮುಗಿಸೋಣ, ಸೈಜ್ ಅಂಡ್ ಪ್ರಪೋರ್ಷನ್. ಸೊ ಈ ಸೈಜ್ ಅಂಡ್ ಪ್ರಪೋರ್ಷನಲ್ ಈ ರೀತಿ ಇರುತ್ತೆ, ಲೈಕ್ 1:1, 4/5, 5:8.5 × 11 ಇವೆಲ್ಲ ಲೈಕ್ ಪ್ರೀ ಡಿಫೈನ್ಡ್ ವ್ಯಾಲ್ಯೂಸ್. ಸೊ ನೀವು ಓನ್ ಆಗಬೇಕಂದ್ರೆ ಲೈಕ್ ಅನ್ಕನ್ಸ್ಟೆಂಟ್ ತಗೊಂಡು ವ್ಯಾಲ್ಯೂನ ಸೆಲೆಕ್ಟ್ ಮಾಡ್ಬೋದು, ಅಥವಾ ಇಲ್ಲಿ ವಿಡ್ತ್ ಮತ್ತೆ ಹೈಟ್ ಬಾಕ್ಸ್ ಇದೆಯಲ್ಲ ಇಲ್ಲಿ ಹಿಂದಿನದ್ರಲ್ಲಿ ಇಲ್ಲಿ ಟೈಪ್ ಮಾಡ್ಬೋದು ವ್ಯಾಲ್ಯೂಸ್ನ. ಸೊ ನೀವು ಸೆಲೆಕ್ಟ್ ಮಾಡಿರೋ ಬಾಕ್ಸ್ ನ ನೀವು ರೊಟೇಟ್ ಕೂಡ ಮಾಡ್ಬೋದು, ಲೈಕ್ ಕ್ರಾಪ್ ಬಾಕ್ಸ್ ನ ಸೆಲೆಕ್ಟ್ ಮಾಡಿರೋದು. ಸೈಜ್ ಅಂಡ್ ರೆಸಲ್ಯೂಷನ್ ಹೋದ್ರೆ ಇಲ್ಲಿ ಆಪ್ಷನ್ ಅಲ್ಲಿ ನೀವು ಸೈಜ್ ವಿಡ್ತ್ ಹೈಟ್ ಸ್ಪೆಸಿಫೈ ಮಾಡೋದ್ರ ಜೊತೆ ರೆಸಲ್ಯೂಷನ್ ಕೂಡ ಸ್ಪೆಸಿಫೈ ಮಾಡಬಹುದು. ರೊಟೇಟ್ ಕ್ರಾಪ್ ಬಾಕ್ಸ್ ಅಂದ್ರೆ ನೀವು ಯಾವ ಏರಿಯಾ ಸೆಲೆಕ್ಟ್ ಮಾಡಿರ್ತೀರಾ ಆ ಏರಿಯಾ ಕ್ರಾಪ್ ಬಾಕ್ಸ್ ಅಲ್ಲಿ ರೊಟೇಟ್ ಕೂಡ ಮಾಡಬಹುದು. Unconstrained, it helps to crop an image as usual. Original ratio helps to crop an image based on original ratio. Size and resolution used to crop an image by giving custom width, height and resolution. Rotate crop box, you can rotate an image while cropping by pressing rotate crop box option. ಈ ಆಪ್ಷನ್ ಯೂಸ್ ಮಾಡ್ಕೊಂಡು ನೀವು ರೊಟೇಟ್ ಮಾಡಬಹುದು. ಸೊ ಇದು ಕ್ರಾಪ್ ಆಪ್ಷನ್. ಸೆಟ್ಟಿಂಗ್ ಬಾಕ್ಸ್ ಬಂದ್ರೆ ನನಗೆ ಈ ವಿಂಡೋ ಬರುತ್ತೆ, ಈ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ. ಇದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಕ್ರಾಪ್ ಆಪ್ಷನ್. ಕ್ಲಿಕ್ ದ ಸೆಟ್ಟಿಂಗ್ಸ್ ಗೇರ್ ಮೆನ್ಯೂ ಟು ಸೆಲೆಕ್ಟ್ ಸ್ಪೆಸಿಫೈ ಅಡಿಷನಲ್ ಕ್ರಾಪ್ ಆಪ್ಷನ್. ಯೂಸ್ ಕ್ಲಾಸಿಕ್ ಮೋಡ್ ಇಲ್ಲಿ ಇದೆಯಲ್ಲ, ಈ ಯೂಸ್ ಕ್ಲಾಸಿಕ್ ಮೋಡ್ ಅಂದ್ರೆ ಏನ್ ಮಾಡುತ್ತೆ ಅಂದ್ರೆ ಎನೇಬಲ್ ದಿಸ್ ಆಪ್ಷನ್ ಇಫ್ ಯು ವಾಂಟ್ ಟು ಯೂಸ್ ದ ಕ್ರಾಪ್ ಟೂಲ್. ಲೈಕ್ ಅಂದ್ರೆ ಈಗ ಫೋಟೋಶಾಪ್ CS5 ಗಿಂತ ಮುಂಚೆ ಇದ್ದಿದ್ದ ವರ್ಷನ್ ತರ ನೀವು ಕ್ರಾಪ್ ಟೂಲ್ ನ ಯೂಸ್ ಮಾಡ್ಬೇಕಂದ್ರೆ ಯೂಸ್ ಕ್ಲಾಸಿಕ್ ಮೋಡ್ ನ ಸೆಲೆಕ್ಟ್ ಮಾಡ್ಬೇಕು. ಸೆಕೆಂಡ್ ಒನ್ ಬಂದು ಆಟೋ ಸೆಂಟರ್ ಪ್ರಿವ್ಯೂ ಅಂತ. ಎನೇಬಲ್ ದಿಸ್ ಆಪ್ಷನ್ ಟು ಪ್ಲೇಸ್ ದ ಪ್ರಿವ್ಯೂ ಇನ್ ದ ಸೆಂಟರ್ ಆಫ್ ದ ಕ್ಯಾನ್ವಸ್. ಸೊ ಸೆಂಟರ್ ಆಫ್ ದ ಕ್ಯಾನ್ವಸ್ ಅಲ್ಲಿ ಪ್ರಿವ್ಯೂ ಮಾಡ್ಬೇಕಂದ್ರೆ ಅವಾಗ ಈ ಆಪ್ಷನ್ ನ ತಗೊಂತೀವಿ. ನೆಕ್ಸ್ಟ್ ಒನ್ ಬಂದು ಶೋ ಕ್ರಾಪ್ಡ್ ಏರಿಯಾ. ಎನೇಬಲ್ ದಿಸ್ ಆಪ್ಷನ್ ಟು ಡಿಸ್ಪ್ಲೇ ದ ಏರಿಯಾ ದಟ್ ಈಸ್ ಕ್ರಾಪ್. ಯಾವ ಏರಿಯಾ ಕ್ರಾಪ್ ಆಗಿದೆ ಅದನ್ನ ತೋರಿಸಬೇಕು ಅಂದ್ರೆ ಈ ಆಪ್ಷನ್ ನ ಸೆಲೆಕ್ಟ್ ಮಾಡಬೇಕು. ಎನೇಬಲ್ ಕ್ರಾಪ್ ಶೀಲ್ಡ್. ಯೂಸ್ ದ ಕ್ರಾಪ್ ಶೀಲ್ಡ್ ಟು ಓವರ್ಲೈ ದ ಕ್ರಾಪ್ಡ್ ಏರಿಯಾಸ್ ವಿತ್ ಅ ಟಿಂಟ್. ಅಂದ್ರೆ ಒಪಾಸಿಟಿ ಕೊಟ್ಬಿಟ್ಟು ಕ್ರಾಪ್ ಏರಿಯಾಗೆ ಇದ್ ಮಾಡ್ಬೇಕು ಅಂದ್ರೆ ಆವಾಗ ನಾವು ಈ ಆಪ್ಷನ್ ಕೊಡ್ತೀವಿ, ಎನೇಬಲ್ ಕ್ರಾಪ್ ಶೀಲ್ಡ್ ಅಂತ. ಯು ಕ್ಯಾನ್ ಸ್ಪೆಸಿಫೈ ಕಲರ್ ಅಂಡ್ ಒಪಾಸಿಟಿ. ಇಫ್ ಯು ಎನೇಬಲ್ ಆಟೋ ಅಡ್ಜಸ್ಟ್ ಒಪಾಸಿಟಿ, ದ ಒಪಾಸಿಟಿ ಇಸ್ ರೆಡ್ಯೂಸ್ಡ್ ವೆನ್ ಯು ಎಡಿಟ್ ದ ಕ್ರಾಪ್ ಬೌಂಡ್ರೀಸ್. ಸೊ ಕ್ರಾಪ್ ಬೌಂಡ್ರೀಸ್ ನ ನೀವು ಎಡಿಟ್ ಮಾಡಿದಾಗ ಒಪಾಸಿಟಿ ಕಮ್ಮಿ ಆಗುತ್ತೆ. ಓಕೆ, ಸೊ ಆಗ್ಲೇ ಹೇಳ್ದಂಗೆ ವ್ಯೂ ಇಲ್ಲಿದೆ ನೋಡಿ, ಡಯಾಗ್ನಲ್ ಅಂತ. ಸೊ ಅದು ಬಂದು ಇಲ್ಲಿ ಹೇಳಿದ್ ನಾನು. ಸೊ ಓವರ್ಲೈ ಆಪ್ಷನ್ಸ್ ಅಂತ ಹೇಳ್ತೀವಿ. ಚೂಸ್ ಅ ವ್ಯೂ ಟು ಡಿಸ್ಪ್ಲೇ overlay guides while cropping. Guides such as rule of thirds, grid and golden ratio are available. To cycle through all these options, press O. So ಇದರ ಮಧ್ಯೆ ಸೈಕಲ್ ಆಗಬೇಕು ಅಂದ್ರೆ ನೀವು O ಬಟನ್ ನ ಪ್ರೆಸ್ ಮಾಡ್ತೀವಿ. ಓಕೆ, ಸೊ ಇದು ಬಿಟ್ ಆಪ್ಷನ್ ಇನ್ನೊಂದೇನಪ್ಪಾ ಅಂದ್ರೆ ಸ್ಟ್ರೈಟನ್. ಸೊ ಈ ವ್ಯೂ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಡೀಟೇಲ್ ಆಗಿ ಮಾಡ್ತೀನಿ. ಇವಾಗ ಸ್ಟ್ರೈಟನ್ ನೋಡೋಣ. ಸೊ ನಾವು ಇಮೇಜ್ ದೊಡ್ಡದಾಗಿತ್ತಂದ್ರೆ ಸ್ಟ್ರೈಟ್ ಮಾಡೋದಕ್ಕೆ ನಾವು ಸ್ಟ್ರೈಟನ್ ಅಂಡ್ ಫೋಟೋ ಆಪ್ಷನ್ ನ ಯೂಸ್ ಮಾಡಬಹುದು. ಐ ಮೀನ್ ಸ್ಟ್ರೈಟನ್ ನ. ಯು ಕ್ಯಾನ್ ಸ್ಟ್ರೈಟನ್ ಎ ಫೋಟೋ ವೈಲ್ ಕ್ರಾಪಿಂಗ್. ದ ಫೋಟೋ ಈಸ್ ರೊಟೇಟೆಡ್ ಅಂಡ್ ಅಲೈನ್ಡ್ ಟು ಸ್ಟ್ರೈಟನ್ ಇಟ್. The canvas is automatically resized to accommodate the rotated pixel. Place the pointer a little outside the corner handles and drag to rotate the image. A grid displays inside the crop box and the image rotates behind it. So ನೀವು ಸ್ಟ್ರೈಟನ್ ಮಾಡ್ಬೇಕಂದ್ರೆ ಒಂದು ಇಮೇಜ್ ನ ಸೆಲೆಕ್ಟ್ ಮಾಡ್ಕೊಂಡು ಯಾವ ಆಂಗಲ್ ಇಂದ ಯಾವ ಆಂಗಲ್ ಗೆ ಸ್ಟ್ರೈಟ್ ಆಗ್ಬೇಕು ಅಂತ ಆರೋ ಮಾರ್ಕಲ್ಲಿ ಹಿಂಗ್ ಡ್ರ್ಯಾಗ್ ಮಾಡಾದ್ರೂ ತೋರಿಸಬಹುದು. ಇಲ್ಲ ಅಂದ್ರೆ ಹ್ಯಾಂಡಲ್ ಬರುತ್ತೆ, ಅದ್ರ ಮೂಲಕ ರೊಟೇಟ್ ಮಾಡ್ಕೊಂಡಾದ್ರೂ ತೋರಿಸಬಹುದು. Click straighten in the control bar and then using the straighten tool draw a reference line to straighten the photo. For example, draw a line along the horizon or an edge to straighten the image along it. ನಾ ಹೇಳ್ದಂಗೆ ಲೈನ್ ಆದ್ರೂ ಡ್ರಾ ಮಾಡಬಹುದು. ಇಲ್ಲಾಂದ್ರೆ ಕಾರ್ನರ್ ಹ್ಯಾಂಡಲ್ಸ್ ಬರುತ್ತಲ್ಲ ಅದನ್ನ ಮೂವ್ ಮಾಡ್ಕೊಂಡು ನೀವು ಸ್ಪೆಸಿಫೈ ಮಾಡಬಹುದು, ಸ್ಟ್ರೈಟನ್ ಮಾಡಬಹುದು. ಕ್ರಾಪ್ ಟೂಲ್. Delete cropped pixel. Disable this option to apply a non-destructive crop and retain pixel outside the crop boundaries. Non-destructive crop does not remove any pixels. You can later click the image to see areas outside current crop borders. Enable this option to delete any pixels that are outside the crop area. These pixels are lost and are not available for future adjustment. So delete cropped pixel ಅಂತ ಸೆಲೆಕ್ಟ್ ಮಾಡಿದ್ರೆ ಸೊ ನೀವು ಕ್ರಾಪ್ ಮಾಡಿರೋ ಏರಿಯಾದ ಮಾತ್ರ ಕಂಟೆಂಟ್ಸ್ ನ ತೋರಿಸುತ್ತೆ. ಸೊ ಕ್ರಾಪ್ ಮಾಡಿರೋದ್ ಬಿಟ್ಟು ಹೊರಗಡೆ ಏರಿಯಾಸ್ ಇದೆಯಲ್ಲ ಅದರಲ್ಲಿರೋ ಕಂಟೆಂಟ್ಸ್ ಎಲ್ಲ ಡಿಲೀಟ್ ಆಗುತ್ತೆ. Perspective crop tool. The perspective crop tool lets you transform the perspective in an image while cropping.
Use the perspective crop tool while working with images that contain keystone distortion. Keystone distortion occurs when an image is photographed from an angle rather than from a straight on view. For example, if you take a picture of a tall building from ground level, the edges of the building appear closer to each other at the top than they do at the bottom. Or when the scanned document does not appear correctly, then you can use this option. ಸೊ ಪರ್ಸ್ಪೆಕ್ಟಿವ್ ಟೂಲ್ ಯಾವಾಗ ಯೂಸ್ ಮಾಡ್ತೀವಪ್ಪ ಅಂದ್ರೆ ಇವಾಗ ಒಂದು ಡಾಕ್ಯುಮೆಂಟ್ ನ ಮೊಬೈಲ್ ಅಲ್ಲಿ ಫೋಟೋ ತಗೊಂಡಿರ್ತೀವಿ, ಅದು ಸೊಟ್ಟಗೆ ಬಂದಿರುತ್ತೆ. ಅವಾಗ ಸ್ಟ್ರೈಟ್ ಮಾಡೋದಕ್ಕೋಸ್ಕರ ನಾವು ಪರ್ಸ್ಪೆಕ್ಟಿವ್ ಕ್ರಾಪ್ ಟೂಲ್ ನ ಯೂಸ್ ಮಾಡ್ತೀವಿ. ಆಸ್ ಇವಾಗ ನೀವು ಆಡೋಬ್ ಸ್ಕ್ಯಾನ್ ಅಥವಾ ಕ್ಯಾಮ್ ಸ್ಕ್ಯಾನ್ ಯೂಸ್ ಮಾಡ್ಕೊಂಡು ನಿಮ್ ಡಾಕ್ಯುಮೆಂಟ್ ನ ಸ್ಕ್ಯಾನ್ ಮಾಡ್ತೀರಾ ಅನ್ಕೊಳ್ಳಿ, ಅದಾದ್ಮೇಲೆ ಅದೇನೇನೆ ಪೇಜ್ ತರ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಡಿಸ್ಪ್ಲೇ ಮಾಡುತ್ತಲ್ಲ, ಸೊ ಅದೇ ಥಿಂಗ್ ಬಟ್ ಪರ್ಸ್ಪೆಕ್ಟಿವ್ ಕ್ರಾಪ್ ಟೂಲ್ ಅಂತ ಹೇಳ್ಬೋದು. To correct image perspective, hold down the crop tool and select the perspective crop tool. Draw the marquee around the object. Match the edges of the marquee to the rectangular edges of the object. Then press enter key to complete the perspective crop. So crop tool na select ಮಾಡ್ಕೊಂಡು ಏನ್ ಮಾಡ್ಬೇಕು, ಫಸ್ಟ್ ಒಂದ್ ಕಡೆ ಕ್ಲಿಕ್ ಮಾಡ್ಬೇಕು, ಆಮೇಲೆ ಇನ್ನೊಂದ್ ಕಡೆ ಕ್ಲಿಕ್ ಮಾಡ್ಬೇಕು, ಆಮೇಲೆ ಕೆಳಗಡೆ ಕ್ಲಿಕ್ ಮಾಡ್ಬೇಕು, ಆಮೇಲೆ ಹಿಂಗ್ ಡ್ರ್ಯಾಗ್ ಮಾಡಿದ್ರೆ ನಿಮ್ಗೆ ಲೈಕ್ 3D ಗ್ರಿಡ್ಸ್ ತರ ಕಾಣುತ್ತೆ. ಅದನ್ನ ಬಿಟ್ಟಾಗ ಅಷ್ಟು ಏರೋ ಸೆಲೆಕ್ಟ್ ಆಗಿರುತ್ತೆ. ಸೊ ಅದು ಕ್ರಾಪ್ ಆಗ್ಬೇಕಾದ್ರೆ ಎಂಟರ್ ಕೀ ಕೊಟ್ರೆ ಅದು ಸ್ಲಾಂಟ್ ಆಗಿರೋದು ಸ್ಟ್ರೈಟ್ ಆಗುತ್ತೆ. For feedback and questions regarding this video, ask in comment section or mail me at rashmimahesh@gmail.com. Like my video, share my video and subscribe to my channel for more updates. Making a difference starts with one step, with one foot, then the next. So kalitari, kalistari, learn and upgrade your skills. Rashmi, bye bye.